ವಿಶ್ವ ಮೆದುಳು ದಿನದ ಅಂಗವಾಗಿ ಫೋರ್ಟಿಸ್ ನೆಟ್ವರ್ಕ್ನ ಭಾಗವಾಗಿರುವ ಗ್ಲೆನಿಗಲ್ಸ್ ಬಿಜಿಎಸ್ ಆಸ್ಪತ್ರೆ ಬ್ರೀತ್ ಫಾರ್ ದಿ ಬ್ರೈನ್ 2.0 ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಸುಮಾರು 250ಕ್ಕೂ ಹೆಚ್ಚು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆದುಳಿನ ಆರೋಗ್ಯ, ಮಾನಸಿಕ ನೆಮ್ಮದಿ ಹಾಗೂ ಆರೋಗ್ಯಕರ ಜೀವನ ಶೈಲಿಯ ಕುರಿತು ಅರಿವು ಪಡೆದರು. ಪ್ರಾಣಾಯಾಮ, ಧ್ಯಾನ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಮೂಲಕ ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ನಡೆದ ಪ್ರಾಣಾಯಾಮ ಮತ್ತು ಧ್ಯಾನ ಅಧಿವೇಶನದಲ್ಲಿ ಭಾಗವಹಿಸಿದವರು ಒತ್ತಡ ನಿವಾರಣೆ, ಏಕಾಗ್ರತೆ ವೃದ್ಧಿ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ನೆರವಾಗುವ ವಿವಿಧ ಉಸಿರಾಟದ ಅಭ್ಯಾಸಗಳನ್ನು ಅನುಸರಿಸಿದರು. ನ್ಯೂರಾಲಜಿ ವಿಭಾಗದ ಡಾಕ್ಟರ್ ಶಿವಕುಮಾರ್ ಹಾಗೂ ಡಾಕ್ಟರ್ ಅವಿನಾಶ್ ಕುಲಕರ್ಣಿ ಮತ್ತು ನ್ಯೂರೋ ಸರ್ಜರಿ ವಿಭಾಗದ ಡಾಕ್ಟರ್ ನವೀನ್ ಮಂಡ್ಯ, ಅಪ್ಪಾಜಿಗೌಡ, ಡಾಕ್ಟರ್ ಕೇಶವ್, ಡಾಕ್ಟರ್ ಸಂತೋಷ್ ಹಾಗೂ ಡಾಕ್ಟರ್ ಶ್ರೀಧರ್ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ನೀಡಿ ಮೆದುಳಿನ ಆರೋಗ್ಯದ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ಲೆನಿಗಲ್ಸ್ ಬಿಜಿಎಸ್ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿ ಬಗಲಿ ಅವರು ಭಾಗವಹಿಸಿ ಸಾರ್ವಜನಿಕರೊಂದಿಗೆ ಪ್ರಾಣಾಯಾಮ ಮತ್ತು ಧ್ಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಇವತ್ತಿನ ವಿಶ್ವ ಮೆದುಳು ದಿನಾಚರಣೆಯ ಅಂಗವಾಗಿ ನಿಮ್ಮ ಎಲ್ಲ ಒಳ್ಳೆಯ ಸಮಯವನ್ನು ತೆಗೆದುಕೊಂಡು ಇಲ್ಲಿ ಬಂದಿರೋದಕ್ಕೆ ನಮಗೆ ತುಂಬ ಸಂತೋಷ. ಬಟ್ ಇದರಲ್ಲಿ ಒಂದು ನಾವು ಇವತ್ತಿನ ಇಲ್ಲೆಲ್ಲ ಕೂಡಿರುವ ಎಲ್ಲ ಜನಗಳನ್ನು ನೋಡುವಾಗ ನಮಗೆ ಈ ಮಾಡಿರುವಂಥ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮ್ಯಾನೇಜ್ಮೆಂಟು ಮತ್ತು ಸ್ಟಾಫ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬಿಕಾಸ್ ಯು ಟೇಕನ್ ಯುವರ್ ಟೈಮ್ ಆ್ಯಂಡ್ ಯು ಆರ್ ಬಿನ್ ದೇರ್ ಲಾಸ್ಟ್ 3 hours. ಬೆಳಗ್ಗೆ 6:30 ಈಗ ಆಲ್ರೆಡಿ 8:30 ಆಯಿತು. ಸೊ ಇಲ್ಲಿವರೆಗೂ ನೀವು ಇಲ್ಲಿದ್ದೀರಾ. ನನಗೂ ಒಂದು ಫೈನಲಿ ಐ ಕ್ಯಾನ್ ಸೇ ಅಲ್ಟಿಮೇಟ್ಲಿ ವಾಟ್ ವಿ ಡಿಸೈಡೆಡ್ ಔರ್ ಟು ಪಾಸ್ ಆನ್ ದ ಮೆಸೇಜ್ ಎಲ್ಲ ಕಮ್ಯುನಿಟಿಗೆ ಹ್ಯಾಸ್ ವಿ ಕ್ರಿಯೇಟೆಡ್ ದ ವಾಟ್ಸಪ್ ಗ್ರೂಪ್. ಇವಾಗ ಪ್ಲೀಸ್ ರಿಜಿಸ್ಟರ್ ದ್ಯಾಟ್ ವಾಟ್ಸಪ್ ಗ್ರೂಪ್, ಸ್ಪ್ರೆಡ್ ದಿಸ್ ಮೆಸೇಜ್. You guys will benefit definitely to take care of your brain and your health, as I mentioned earlier. So yoga will make you unite the mind, your body and also spirit. So you ಮೂರು ನಿಮಗೆ ತುಂಬ ಉಪಯೋಗ ಆಗುತ್ತದೆ. ಸೊ ನಾನು ಒಂದೇ ಒಂದು ಈ ಸಂದರ್ಭದಲ್ಲಿ